ನನ್ನ ಗಂಡ ಲೇಟ್ ನೈಟ್ ವರ್ಕ್ ಮಾಡೋದ್ರಿಂದ ಮಧ್ಯರಾತ್ರಿ ಖಾರವಾಗಿ ಹಳ್ಳಿ ಸ್ಟೈಲಲ್ಲಿ ಏನಾದ್ರು ಮಾಡ್ಕೊಡು ಅಂತ ಕೇಳಿದ್ರು. ತುಂಬಾ ನಿದ್ದೆ ಬರ್ತಿತ್ತು. ಆದ್ರೆ ಹಸ್ಬೆಂಡ್ ಕೇಳಿದ್ಮೇಲೆ ಅವ್ರ ಹೊಟ್ಟೆನ ಖಾಲಿ ಇಟ್ಟು ಮಲಗಕ್ಕಾಗತ್ತೆ. 5 ಮಿನಿಟ್ಸ್ ಅಲ್ಲಿ ಆಗಂತ ಎಗ್ ಫ್ರೈಡ್ ರೈಸ್ ನ ಮಾಡ್ಕೊಡ್ತಾ ಇದ್ದೀನಿ. ಒಂದು ಪ್ಯಾನ್ ಗೆ ಅರ್ಧ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಒಂದು ಚಿಕ್ಕ ಈರುಳ್ಳಿ, ಎರಡು ಬೀನ್ಸ್, ಕಾಲ್ ಕ್ಯಾಪ್ಸಿಕಮ್, ಕಾಲ್ ಕ್ಯಾರೆಟ್ ಯೂಸ್ ಮಾಡ್ತಾ ಇದ್ದೀನಿ. ಈಗ ನಾನು ಹಾಕ್ತಿರೋ ಕೆಂಪು ಮಸಾಲೆನೇ ಇಲ್ಲಿ ಗೇಮ್ ಚೇಂಜ್ ಮಾಡೋದು. ಒಂದು ಮಿಕ್ಸಿ ಜಾರ್ ಅಲ್ಲಿ ಒಂದಷ್ಟು ಬೆಳ್ಳುಳ್ಳಿ, ಹಚ್ಚ ಖಾರದ ಪುಡಿ 1.5 ಸ್ಪೂನ್ ತಗೊಂಡಿದ್ದೀನಿ, ಸ್ವಲ್ಪ ಖಾರ ಇರಲಿ ಅಂತ. ಒಂಚೂರು ಅರಿಶಿನ, ಒಂದ್ ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕಿ ಒಂದು ಕ್ಯಾಪ್ ಅಷ್ಟು ನೀರ್ ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣು ಕಾಡಿಸ್ಕೊಳ್ಳೋದು. ತುಂಬಾ ನುಣ್ಣಗಾಗ್ಬೇಕಂತ ಏನಿಲ್ಲ, ಸ್ವಲ್ಪ ತರಿದ್ರೆ ಟೇಸ್ಟ್ ಜಾಸ್ತಿ. ಹಸಿ ವಾಸನೆ ಹೋಗೋ ತನಕ, ಮಸಾಲೆ ಬೇಯೋ ತನಕ ಉರ್ಕೋಬೇಕು. ಒಂದು 1/4 ಸ್ಪೂನ್ ತುಪ್ಪ ಸೇರಿಸ್ಕೊಬೇಕು. ಈ ಹಳ್ಳಿ ಸ್ಟೈಲ್ ಫ್ರೈಡ್ ರೈಸ್ ಟೇಸ್ಟ್ ಬರೋದೇ ಉರಿಯೋದ್ರಲ್ಲಿ. ನಾವ್ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟ್ ಜಾಸ್ತಿ ಇರುತ್ತೆ. ನಾನು ಮಿಕ್ಸಿ ಜಾರಲ್ಲಿ ಮಿಕ್ಕಿರೋ ಮಸಾಲೆಗೆ ಒಂದು ಕ್ಯಾಪ್ ಅಷ್ಟು ನೀರ್ ಸೇರಿಸ್ಕೊಂಡು ಅದನ್ನು ಹಾಕಿ, ಹಾಗೆ ಒಂದು 1/4 ಸ್ಪೂನ್ ಪೆಪ್ಪರ್ ಪೌಡರ್. ಈಗ ನೀರೆಲ್ಲ ಹೋಗಿ ಎಣ್ಣೆ ಬಿಡ್ಕೊಳ್ಳೋ ತನಕ ಚೆನ್ನಾಗಿ ಉರ್ಸಿರೋ ಮೊಟ್ಟೆನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನು ಹಾಕೊಳ್ಳೋದು. ನಾನು ಇಲ್ಲಿ 3 eggs ಯೂಸ್ ಮಾಡಿದ್ದೀನಿ. ಮಸಾಲೆ ಎಲ್ಲ ಮೊಟ್ಟೆಗೆ ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಇವಾಗ ಅನ್ನ ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟ್ ಅಲ್ಲಿ ಸ್ವಲ್ಪ ಕೊರಿಯಂಡರ್ ಹಾಕಿ ಗಾರ್ನಿಶ್ ಮಾಡ್ಕೊಂಡ್ರೆ ಮುಗೀತು. ಈ ತರ ಒಂದು ಎಗ್ ಫ್ರೈಡ್ ರೈಸ್ ಎಷ್ಟು ಅಡಿಕ್ಟಿವ್ ಅಂತ ಹೇಳಿದ್ರೆ ಹೊಟ್ಟೆ ತುಂಬಿದ್ರು ಇನ್ನೊಂದ್ ಸ್ವಲ್ಪ ತಿನ್ಬೇಕು ಅಂತ ಅನ್ಸುತ್ತೆ. ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀನಿ. ಇಲ್ಲಿ ತನಕ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.